ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ದೇವರನ್ನು ತಿಳಿದುಕೊಳ್ಳುವುದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಎಂದು ತಿಳಿದುಕೊಂಡೆವು. ಪ್ರಿಯರೇ, ಇಂದು ನಾವು ದೇವರ ಪ್ರೀತಿಗೆ ತೋರಿಸತಕ್ಕ ಪ್ರತಿಕ್ರಿಯೆ ಯಾವುದು? ವಾಗ್ದಾತ ದೇಶದ ವಾಸ ಮಾಡಲಿಕ್ಕೆ ದೇವರು ಕೊಟ್ಟ ನಿಯಮಗಳು ಯಾವುದು? ಯಾಕೆ ಇಸ್ರಾಯೇಲ್ಯರು ಒಂದೇ ಸ್ಥಳದಲ್ಲಿ ದೇವರನ್ನು ಆರಾಧಿಸಬೇಕಿತ್ತು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮನ್ನು ಆತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಪ್ರೀತಿ ಸ್ವರೂಪನು ಕರುಣಾನಿಧಿಯಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ 10ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿ ದೇವರಾತ್ಮನ ಮೂಲಕವಾಗಿ ಆತ್ಮಿಕ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಇಂದಿನ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಧರ್ಮೋಪದೇಶಕಾಂಡ ಪುಸ್ತಕದ 11ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಈ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ವಾಗ್ದಾತ ದೇಶ ಐಗುಪ್ತದಂತೆ ಅಲ್ಲ, ದೇಶದಲ್ಲಿ ವಾಸಿಸಲು ನಿಯಮಗಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಪ್ರವೇಶ ಮಾಡಲಿಕ್ಕಿರುವ ದೇಶದ ಕುರಿತು ದೇವರು ಇಲ್ಲಿ ಮಾತನಾಡುತ್ತಾನೆ. ಈ ವಾಗ್ದಾತ ದೇಶವು ಎಂದಿಗೂ ಐಗುಪ್ತ ದೇಶದಂತಲ್ಲ. ಈ ದೇಶದಲ್ಲಿ ವಾಸ ಮಾಡಲು ಅಗತ್ಯವಾದ ನಿಯಮಗಳನ್ನು ದೇವರು ಕೊಡುತ್ತಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆದದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿಯಿಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರೀತಿಗೆ ತೋರಿಸತಕ್ಕ ಪ್ರತಿಕ್ರಿಯೆಯು ವಿಧೇಯತೆಯೇ ಆಗಿದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆ ಇರುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೂ ಅವರ ಸಂತತಿಗೂ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ. ಅದು ಹಾಲೂ ಜೇನು ಹರಿಯುವ ದೇಶ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಶ್ರಮಪಟ್ಟು ವ್ಯವಸಾಯ ಮಾಡಿದ ಐಗುಪ್ತದಲ್ಲಿ ಬದುಕಿದ್ದವರು. ಬನ್ನಿರಿ, ಮುಂದಕ್ಕೆ ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 10ನೇ ವಚನದಲ್ಲಿ: ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಐಗುಪ್ತ ದೇಶದಲ್ಲಿ ನೀವು ಹೊಲಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿಪಲ್ಯಗಳ ತೋಟವನ್ನು ಸಾಗಾವಳಿ ಮಾಡುವ ರೀತಿಯಲ್ಲಿ ಯಾತವನ್ನು ತುಳಿದು ನೀರು ಕಟ್ಟುತ್ತಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಐಗುಪ್ತ ದೇಶಕ್ಕೆ ಪ್ರವಾಸ ಹೋದವರು ಹೇಳುತ್ತಿದ್ದಂತೆ ಅಲ್ಲಿ 1 ಇಂಚಿಗಿಂತಲೂ ಕಡಿಮೆ ಮಳೆಯಾಗುತ್ತಿತ್ತು ಎಂಬುದಾಗಿ. ಅದು ಹೆಚ್ಚಿನ ಮಳೆಯಾಗಿರಲಿಲ್ಲ. ಹವಾಯಿ ದ್ವೀಪದಲ್ಲಿ 100 ಇಂಚುಗಳಿಗಿಂತ ಹೆಚ್ಚಿನ ಮಳೆಯಾಗುತ್ತಿತ್ತು. ಎಷ್ಟೊಂದು ವ್ಯತ್ಯಾಸ ನೋಡಿರಿ! ಐಗುಪ್ತವು ವ್ಯವಸಾಯವನ್ನಾಧರಿಸಿದ ದೇಶವಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ದೇಶದಲ್ಲಿ ವಾಸಿಸಲು ನಿಯಮಗಳು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವೋ ಹಳ್ಳ ದಿನ್ನೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗುವಿರಿ ಎಂಬುದಾಗಿ. ಕರ್ತನಲ್ಲಿ
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ವಾಸಿಸಲು ಹೋಗುತ್ತಿರುವ ದೇಶವು ವ್ಯವಸಾಯಕ್ಕೆ ಅಷ್ಟು ಯೋಗ್ಯವಾದದ್ದಾಗಿರಲಿಲ್ಲ. ಯಾಕಂದರೆ ಅಲ್ಲಿನ ಭೂಮಿಯು ಹಳ್ಳ ದಿಣ್ಣೆಗಳಿಂದ ಕೂಡಿದ್ದಾಗಿತ್ತು ಮತ್ತು ಆ ದಿನಗಳಲ್ಲಿ ಅಲ್ಲಿನ ಕೃಷಿಗೆ ಬೇಕಾದ ಯಂತ್ರೋಪಕರಣಗಳು ಅವರಲ್ಲಿರಲಿಲ್ಲ. ಭೂಮಿಯು ಆಕಾಶದಿಂದ ಬೀಳುವ ಮಳೆಯನ್ನೇ ಆಧರಿಸಿರುತ್ತಿತ್ತು. ದೇವರು ಇದನ್ನು ಬೇಕೆಂದೇ ಮಾಡಿದ್ದನು. ಮಳೆಗಾಗಿ ತನ್ನನ್ನೇ ಆಧರಿಸಿದ ದೇಶದಲ್ಲಿ ಅವರನ್ನು ಸ್ಥಾಪಿಸಿದನು. ಆಗ ಅವರು ಆತನಿಗೆ ಸಮೀಪಸ್ಥರಾಗಿ ಜೀವಿಸುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಂತೆ ಆ ದೇಶವು ಹಾಳು ಬೀಳುವುದಕ್ಕೆ ಕಾರಣ ಆ ದೇಶದ ಮೇಲೆ ಬಂದ ದೇವರ ದಂಡನೆಯಾಗಿತ್ತು. ಸ್ವಲ್ಪವೇ ಮಳೆ ಆ ಭೂಮಿಗೆ ಬಿದ್ದರೂ ಅದು ಗುಲಾಬಿ ತೋಟದಂತೆ ಕಂಗೊಳಿಸುತ್ತಿತ್ತು. ಆ ದೇಶಕ್ಕೆ ಬೇಕಿದ್ದದ್ದು ನೀರಿನ ಆಶ್ರಯ. ಈಗಲೂ ಕೂಡ ಅವರಿಗೆ ಅಲ್ಲಿ ನೀರಿನ ಕೊರತೆ ಕಾಡುತ್ತಿರುತ್ತದೆ. ಅವರು ಮಳೆಯನ್ನಾಶ್ರಯಿಸಬೇಕೆಂದು ದೇವರು ಹೇಳಿದನು. ಪ್ರಿಯರೇ, ಅವರು ಆತನಿಗೆ ವಿಧೇಯರಾದರೆ ಆತನು ಅವರಿಗೆ ಮುಂಗಾರು ಹಿಂಗಾರು ಮಳೆಗಳನ್ನು ಒದಗಿಸುತ್ತಾನೆ. ಆ ದೇಶವನ್ನು ನೋಡಿಯೇ ಆ ಜನರ ಆತ್ಮಿಕ ಸ್ಥಿತಿಗತಿಯನ್ನು ನಾವು ತಿಳಿದುಕೊಳ್ಳಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ವಾಸಿಸುವ ಅಭಿವೃದ್ಧಿ ಹೊಂದದ ದೇಶಗಳಲ್ಲಿ ನಮಗೆಲ್ಲವೂ ಬಹು ಸುಲಭವಾಗಿ ದೊರಕುವುದರಿಂದ ದೇವರಿಗೆ ಈ ಲೋಕದಲ್ಲಿ ಯಾವ ಕೆಲಸವೂ ಇಲ್ಲವೆಂದು ಜನರು ಭಾವಿಸುತ್ತಾರೆ. ಎಲ್ಲವೂ ಸುಖಕರವಾಗಿರುವಾಗ ಇದು ತಮ್ಮಿಂದಲೇ ಆದದ್ದೆಂದು, ಕಷ್ಟಗಳು ಬಂದಾಗ ಅದಕ್ಕೆ ದೇವರು ಕಾರಣವೆಂದು ಜನರು ಯಾಕೆ ಭಾವಿಸುತ್ತಾರೆಂದು ನನಗೆ ತಿಳಿಯದು. ಪ್ರಿಯರೇ, ದೇವರು ನಮ್ಮ ದೈಹಿಕ ಅವಶ್ಯಕತೆಗಳನ್ನು ಪೂರೈಸುವಾತನಾಗಿದ್ದಾನೆ. ನಮಗೆ ಸುಲಭವಾಗಿ ಎಲ್ಲವೂ ದೊರಕುವುದಾದರೆ ಕಷ್ಟಕರವಾಗಿದ್ದರೂ ದೇವರೇ ಒದಗಿಸುವಾತನಾಗಿದ್ದಾನೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಾನು ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆದು ಆತನನ್ನೇ ಹೊಂದಿಕೊಂಡಿದ್ದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಆ ದೇಶದಲ್ಲಿನ ವಾಸಕ್ಕೆ ಅತೀ ಅವಶ್ಯವಾದ ನಿಯಮ ಇಲ್ಲಿ ಕೊಡಲ್ಪಟ್ಟಿದೆ. ಬನ್ನಿರಿ ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆತನು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು. ನಿಮಗಿಂತಲೂ ಮಹಾಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತವರೆಗೂ ಮತ್ತು ಯುಪ್ರಟೀಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲ ದೇಶಗಳ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯೂ ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದೇಶವು ಅವರಿಗೆ ದೇವರಿಂದ ದೊರೆತ ದಾನವಾಗಿದೆ ಎಂಬುದನ್ನು ಗಮನಿಸಬೇಕು. ಅವರು ಹಿಂದೆ ಎಂದೂ ಹೊಂದಿರದಕ್ಕಿಂತ ಬಹು ವಿಶಾಲವಾದ ದೇಶವನ್ನು ಆತನವರಿಗೆ ಒದಗಿಸಿದ್ದಾನೆ. ಅದು ಯುಪ್ರಟೀಸ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗೂ, ಲೆಬನೋನಿನಿಂದ ದಕ್ಷಿಣಕ್ಕೆ ಅವರು ದಾಟಿ ಬಂದ ಮರುಭೂಮಿಯವರೆಗೂ ಹರಡಿತ್ತು. ಅದು ಸುಮಾರು 3,00,000 ಚದರ ಮೈಲಿನಷ್ಟು ವಿಸ್ತಾರವಾದದ್ದು. ಪ್ರಿಯರೇ, ಅವರು ಈ ತನಕ ಎಂದಿಗೂ 30,000 ಚದರ ಮೈಲಿಗಿಂತ ಹೆಚ್ಚಿನ ಪ್ರದೇಶವನ್ನು ಹೊಂದಿರಲಿಲ್ಲ. ದಾವೀದ ಸೊಲೊಮೋನರ ಕಾಲದಲ್ಲಿ ಬಹು ವಿಸ್ತಾರವಾದ ಸಾಮ್ರಾಜ್ಯವೂ ಇದ್ದರೂ ಇಷ್ಟು ದೊಡ್ಡದಾಗಿ ಅದು ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನೀನು ಕಾಲಿಡುವ ಭೂಪ್ರದೇಶವೆಲ್ಲ ನಿನ್ನದು ಎಂಬುದಾಗಿ ನೋಡುವಾಗ ಅದು ಅವರಿಗೆ ದೇವರಿಂದ ಕೊಡಲ್ಪಟ್ಟದ್ದು, ಅವರದೇ ಆಗಿತ್ತು. ಆದರೆ ಅವರು ಅಲ್ಲಿ ನಡೆದಾಡಿ ಅದನ್ನು ತಮ್ಮದನ್ನಾಗಿ ಮಾಡಿಕೊಂಡು ಅನುಭವಿಸಲಾರದೆ ಹೋದರು. ದೇವರು ಯೆಹೋಶುವನಿಗೆ ಇದೇ ಮಾತನ್ನು ಹೇಳಿದ್ದನು. ಅವರೆದುರಿನಲ್ಲಿ ವಿಶಾಲವಾದ ಪ್ರದೇಶವಿದ್ದು ಅದೆಲ್ಲವೂ ಇಸ್ರಾಯೇಲ್ಯರಿಗೆ ಸೇರಿದ್ದೆಂದು ದೇವರು ಹೇಳಿದ್ದನು. ಆದರೆ ಅವರು ಆ ದೇಶವನ್ನು ಪ್ರವೇಶಿಸಿ ಅಲ್ಲೆಲ್ಲ ನಡೆದಾಡಿ ಅದನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಬೇಕಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ವಿಶ್ವಾಸಿಗಳಲ್ಲಿ ತುಂಬ ವ್ಯತ್ಯಾಸಗಳಿರುವುದು ಯಾಕೆ? ಯಾಕಂದರೆ ಬೇರೆ ಅನೇಕರು ಆತ್ಮಿಕವಾಗಿ ಬಹು ಸಮೃದ್ಧಿಯಿಂದಿರುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಪರಲೋಕದಲ್ಲಿನ ಆತ್ಮಿಕ ವರಗಳು ಸಮೃದ್ಧಿಯಾಗಿ
ಕೊಡಲ್ಪಟ್ಟಿವೆ ಎಂದು ದೇವರು ಸ್ಪಷ್ಟಪಡಿಸಿದ್ದಾನೆ. ಕೆಲವರು ಆ ಆಶೀರ್ವಾದಗಳನ್ನು ತಮ್ಮದಾಗಿ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು ತಮ್ಮದಾಗಿ ಮಾಡಿಕೊಳ್ಳುವುದಿಲ್ಲ. ಪ್ರಿಯರೇ, ಕೆಲವು ವಿಶ್ವಾಸಿಗಳು ಈ ಆಶೀರ್ವಾದಗಳನ್ನು ಅನುಭವಿಸುತ್ತಾರೆ, ಕೆಲವರು ಅನುಭವಿಸುವುದಿಲ್ಲ. ನಮಗೆ ಈಗಾಗಲೇ ಕೊಡಲ್ಪಟ್ಟಿರುವುದನ್ನು ನಮ್ಮದನ್ನಾಗಿ ಮಾಡಿ ಅನುಭವಿಸಬೇಕು ಅಷ್ಟೇ. ಪ್ರಿಯರೇ, ನಾವು ಹೇಗಿರುವೆವು? ದೇವರ ಆಶೀರ್ವಾದವನ್ನು ನಮ್ಮದಾಗಿ ಮಾಡಿಕೊಂಡು ಅದರಲ್ಲಿ ನಾವು ಸಂತೋಷದಿಂದ ಇದ್ದೇವೆಯೋ? ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನೋಡಿರಿ, ಇವತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರಿಗೆ ವಿಧೇಯರಾಗಬೇಕೆಂಬ ಆಜ್ಞೆ ಕೊಡಲಾಗಿತ್ತು. ವಿಧೇಯತೆಯೇ ಎಲ್ಲಕ್ಕಿಂತ ಪ್ರಮುಖ ಅಂಶವಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ವಿಧೇಯತೆ ಎಂಬುದನ್ನು ನಾವು ಬದಿಗೆ ತಳ್ಳಿರುತ್ತೇವೆ. ದೇವರ ದಯೆಯಲ್ಲಿ ನಾನು ನಂಬಿಕೆ ಇಡುತ್ತೇನೆ, ದೇವರ ದಯೆಯ ಕುರಿತು ಪ್ರಸಂಗಿಸುತ್ತೇನೆ, ದೇವರ ದಯೆಯಿಂದಲೇ ನಾವು ಪರಲೋಕಕ್ಕೆ ಸೇರುತ್ತೇವೆ. ಅಲ್ಲಿ ನಾವು 10,000 ವರ್ಷಗಳನ್ನು ಕಳೆದರೂ ಅದು ದೇವರ ದಯೆಯಿಂದಲೇ ಆಗಿದೆ. ಆದರೆ ಪ್ರಿಯರೇ, ನಾವು ದೇವರಿಗೆ ವಿಧೇಯರಾಗಿ ನಡೆಯದಿದ್ದರೆ ಅನೇಕ ಶ್ರೇಷ್ಠ ಆತ್ಮಿಕ ಆಶೀರ್ವಾದಗಳನ್ನು ಕಳಕೊಳ್ಳುವರಾಗಿರುತ್ತೇವೆ. ಯೇಸು ನಮಗೆ ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಧೇಯತೆಯು ದೇವರೊಂದಿಗೆ ನಮಗೆ ವೈಯಕ್ತಿಕವಾದ ಅದ್ಭುತವಾದ ಮಹಿಮೆಯ ಸಂಬಂಧವನ್ನುಂಟು ಮಾಡುತ್ತದೆ. ಇದರ ವಿರುದ್ಧವಾದದ್ದು ಅಷ್ಟೇ ಸತ್ಯವೇ ಆಗಿದೆ. ಅದೇನೆಂದರೆ ಅವಿಧೇಯತೆಯು ಶಾಪವನ್ನು ತರುತ್ತದೆ ಎಂಬುದಾಗಿ. ಬನ್ನಿರಿ ಪ್ರೇರೆ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸೋಣ. ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರೊಂದಿಗೆ ವಿಗ್ರಹಾರಾಧನೆ ಎಂಬ ಪ್ರಮುಖ ವಿಚಾರದ ಕುರಿತಾಗಿ ಮಾತನಾಡುತ್ತಾನೆ. ಅವರು ತಮ್ಮ ದೇವರಾದ ಯೆಹೋವನಿಗೆ ಬೆನ್ನು ಹಾಕಿ ವಿಗ್ರಹಾರಾಧನೆಗೆ ತಿರುಗಿಕೊಳ್ಳುವ ಗಂಡಾಂತರ ಯಾವಾಗಲೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ಆಜ್ಞೆಗಳಿಗೆ ವಿಧೇಯರಾದರೆ ಆಶೀರ್ವಾದ, ಅವಿಧೇಯರಾದರೆ ಶಾಪ ಎಂಬ ವಿಚಾರವನ್ನು ನಾವು ಧ್ಯಾನಿಸಿ ಅದನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರು ಒಂದೇ ಸ್ಥಳದಲ್ಲಿ ಆರಾಧಿಸಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಚರಿತ್ರೆಯಲ್ಲಿ ಮುಂದಕ್ಕೆ ದೇವರು ದೇವಾಲಯ ಕಟ್ಟುವುದಕ್ಕೆ ಯೆರೂಸಲೇಮನ್ನು ಆರಿಸಿಕೊಂಡನು. ಅವರು ದೇವರನ್ನು ಆರಾಧಿಸಲು ಅಲ್ಲಿಗೆ ಹೋಗಬೇಕಿತ್ತು. ಬೇರೆ ಯಾವ ಸ್ಥಳದಲ್ಲಿಯೂ ದೇವರು ಆರಾಧನೆಗೆ ಯಾಕೆ ಒಪ್ಪಿಗೆ ಕೊಡಲಿಲ್ಲ? ಕಾರಣ ಬಹು ಸ್ಪಷ್ಟವಾಗಿದೆ. ಆ ದೇಶದಲ್ಲಿ ವಿಗ್ರಹಾರಾಧನೆ ತುಂಬಿತ್ತು. ಇಸ್ರಾಯೇಲ್ಯರು ಅದನ್ನು ನಾಶ ಮಾಡಬೇಕಾಗಿತ್ತು. ಅವರು ಅದನ್ನು ನಾಶಪಡಿಸದೇ ಇದ್ದದ್ದರಿಂದ ಅವರು ಆರಾಧನೆಗೆ ಒಂದು ಸ್ಥಳದಲ್ಲಿ ಸೇರಿ ಬರಬೇಕೆಂದು ಅಪ್ಪಣೆಯಾಯಿತು. ಇದು ಅವರ ಆರಾಧನೆ ಒಂದೇ ಆಗಿರುವುದಕ್ಕೂ ಅವರು ಒಂದು ಜನಾಂಗವಾಗಿ ಒಟ್ಟಾಗಿ ಇರುವುದಕ್ಕೂ ಸಾಧ್ಯವಾಯಿತು. ಪ್ರಿಯರೇ, ಹಬ್ಬಗಳಿಗಾಗಿ ಅವರು ಯೆರೂಸಲೇಮಿಗೆ ಹೋಗುವಾಗ ಒಂದಾಗಿರುತ್ತಿದ್ದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ದೇವರನ್ನಾರಾಧಿಸಲು ಒಂದೇ ಸ್ಥಳದಲ್ಲಿ ಸೇರಿ ಬರಬೇಕಾಗಿಲ್ಲ. ಇದು ಯಾಕೆ? ಕರ್ತನಾದ ಯೇಸು ಸಮಾರಿಯ ಸ್ತ್ರೀಗೆ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು,
ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ವಿಶ್ವಾಸಿಗಳು ದೇವರನ್ನು ಆರಾಧಿಸಲು ಒಂದೇ ಸ್ಥಳದಲ್ಲಿ ಸೇರುವುದಿಲ್ಲ, ಆದರೆ ಒಬ್ಬ ವ್ಯಕ್ತಿಯ ಸುತ್ತ ಸೇರಿ ಬರುತ್ತೇವೆ. ಆ ವ್ಯಕ್ತಿ ಯಾರೆಂದರೆ ಕರ್ತನಾದ ಯೇಸು ಕ್ರಿಸ್ತನೇ. ಈ ಸಂಗತಿಯನ್ನು ನಾವು ಮುಖ್ಯವಾಗಿ ನೆನಪಿನಲ್ಲಿಡಬೇಕು. ನಿಮ್ಮ ಸಭೆಯ ಹೆಸರಿನಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಯಾವ ಬೋಧನೆಗೆ ಸೇರಿದವರೆಂಬುದು ಮುಖ್ಯವಲ್ಲ. ಎಲ್ಲಕ್ಕಿಂತ ಮುಖ್ಯ ಪ್ರಶ್ನೆ ಎಂದರೆ ನಾವು ಕ್ರಿಸ್ತನೆಂಬ ವ್ಯಕ್ತಿಯ ಸುತ್ತ ಸೇರಿ ಬರುತ್ತೇವೋ ಎಂಬುದೇ. ಹಾಗಿಲ್ಲವಾದರೆ ಮಿತ್ರರೇ, ಅದು ವಿಗ್ರಹಾರಾಧನೆಯಾಗಿರುತ್ತದೆ. ಯಾಕೆಂದರೆ ಕ್ರಿಸ್ತನ ಬದಲಿಗೆ ಬೇರಾವುದರ ಸುತ್ತಲೂ ನೀವು ಆರಾಧನೆಗೆ ಸೇರಿ ಬರುತ್ತೀರಿ. ದಯವಿಟ್ಟು ಆಲೋಚನೆ ಮಾಡಿಕೊಳ್ಳಿರಿ. ನೀವು ಸಾಮಾಜಿಕ ರೀತಿಯಲ್ಲಿ ಇಲ್ಲವೇ ಮನರಂಜನೆಗಾಗಿ ಕೂಡಿ ಬರುವುದಾದರೆ ಅದು ವಿಗ್ರಹಾರಾಧನೆಯಾಗಿದೆ. ಯೇಸು ಕ್ರಿಸ್ತನು ನಮ್ಮನ್ನು ಒಂದಾಗಿ ಸೇರಿಸುವನಾಗಿದ್ದಾನೆ. ಇದು ಬಹು ಪ್ರಾಮುಖ್ಯವಾದದ್ದಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಆಶೇರೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದುಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿಬಿಡಬೇಕು. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಾಧಿಪತಿಗಳ ಕಾಲದಲ್ಲಿ ಇಸ್ರಾಯೇಲ್ಯರ ಮೇಲೆ ದೇವರ ಶಿಕ್ಷೆಯು ಒಂದಾದ ಮೇಲೊಂದರಂತೆ ಬರುವುದಕ್ಕೆ ಕಾರಣ ಜನರು ವಿಗ್ರಹಾರಾಧನೆಗೆ ತಿರುಗಿಕೊಂಡದ್ದೇ ಆಗಿತ್ತು. ಮಹಾಪ್ರವಾದಿಯಾದ ಎಲಿಯನು ದೇಶದಲ್ಲಿನ ವಿಗ್ರಹಾರಾಧನೆಗೆ ವಿರುದ್ಧವಾಗಿ ಜನರನ್ನು ಎಚ್ಚರಿಸಿದನು. ಇಸ್ರಾಯೇಲ್ಯರು ಬ್ಯಾಬಿಲೋನಿಗೆ ಸೆರೆಯಾಗಿ ಹೋಗುವುದಕ್ಕೂ ವಿಗ್ರಹಾರಾಧನೆಯೇ ಕಾರಣವಾಗಿತ್ತು. ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕದಲ್ಲಿನ ಎಚ್ಚರಿಕೆಯು ವಿಗ್ರಹಾರಾಧನೆಯ ಕುರಿತಾಗಿಯೇ ಇತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿನಗಳಲ್ಲಿ ವಿಗ್ರಹಾರಾಧನೆಯಿಂದ ದೂರ ಇದ್ದೇವೆಂದು ಹೇಳಬಾರದು. ನಾವು ವಿದ್ಯೆ ಬುದ್ಧಿ ಹೊಂದಿದವರಾಗಿದ್ದರಿಂದ ವಿಗ್ರಹಗಳನ್ನು ಪೂಜೆ ಮಾಡುವವರಲ್ಲವೆಂದು ನೆನೆಸಬಹುದು. ಆದರೆ ಇದು ಸತ್ಯವೋ? ನಮ್ಮ ಆತ್ಮಕ್ಕೂ ದೇವರಿಗೂ ನಡುವೆ ಯಾವುದು ಬರುತ್ತದೋ ಅದೇ ನಮಗೆ ವಿಗ್ರಹವಾಗಿರುತ್ತದೆ. ಸಭೆಯಲ್ಲೇ ಬೆಳೆದು ಬಂದು ಉತ್ತಮ ಕ್ರೈಸ್ತನಾಗಿರುವ ಒಬ್ಬ ಯವನಸ್ಥನನ್ನು ನಾನು ತಿಳಿದಿದ್ದೇನೆ. ಅವನು ಮುಂದೆ ಒಂದು ದೊಡ್ಡ ವ್ಯವಹಾರ ಸಂಸ್ಥೆಯ ಸದಸ್ಯನಾದನು. ಅವನಲ್ಲಿ ವಿಶೇಷ ಸಾಮರ್ಥ್ಯಗಳಿದ್ದರಿಂದ ಆ ಸಂಸ್ಥೆಯಲ್ಲಿ ಅವನು ಮೇಲಕ್ಕೆ ಏರುತ್ತಾ ಬಂದನು. ಆ ಸಂಸ್ಥೆಯಲ್ಲಿ ಉನ್ನತ ಸ್ಥಾನಕ್ಕೆ ಸೇರಿದ ಹಾಗೆಲ್ಲ ಅವನು ದೇವರಿಂದ ದೂರವಾಗುತ್ತಾ ಹೋದನು. ಈ ದಿನಗಳಲ್ಲಿ ಅವನಿಗೆ ಅವನ ಉದ್ಯೋಗವೇ ಮೊದಲನೆಯದಾಗಿದೆ. ಅವನು ವಾಸವಾಗಿರುವ ಪಟ್ಟಣದಲ್ಲಿ ನಾನು ವಿಶೇಷ ಕೂಟಗಳನ್ನು ನಡೆಸಿದ್ದೆ. ನನ್ನನ್ನು ನನ್ನ ಪತ್ನಿಯನ್ನು ಅವನು ಊಟಕ್ಕೆ ಮನೆಗೆ ಆಹ್ವಾನಿಸಿದನು. ಆದರೆ ನನ್ನ ಕೂಟಗಳಿಗೆ ಬರುವುದಕ್ಕೆ ತನಗೆ ಸಮಯವಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದನು. ಪ್ರಿಯರೇ, ವ್ಯವಹಾರ, ಅದರಲ್ಲಿನ ತನ್ನ ಸ್ಥಾನ, ಅಭಿವೃದ್ಧಿ ಇವೇ ಅವನಿಗೆ ಮುಖ್ಯವಾಗಿತ್ತು. ಅವೇ ಅವನ ವಿಗ್ರಹಗಳಾಗಿದ್ದವು. ಪ್ರೀತಿಯುಳ್ಳ ದೇವಜನರೇ, ಈ ವಿಗ್ರಹಗಳೆದುರು ವಾರದ 7 ದಿನಗಳು ಅವನು ಅಡ್ಡಬೀಳುತ್ತಿದ್ದನು. ಪ್ರಿಯ ಸ್ನೇಹಿತನೇ, ನಿನ್ನ ದೇವರಿಗೂ ಆತ್ಮಕ್ಕೂ ನಡುವೆ ಬರುವ ಸಂಗತಿಯೇ ನಿನ್ನ ವಿಗ್ರಹವಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ಮುಂದಕ್ಕೆ ಯೆರೂಸಲೇಮು ಈ ಕೂಡಿಬರುವ ಸ್ಥಳವಾಯಿತು. ಆದರೆ ಅದಕ್ಕಿಂತಲೂ ಮೊದಲೇ ಇಸ್ರಾಯೇಲ್ಯರು ಆರಾಧನೆಗಾಗಿ ಒಂದೇ ಸ್ಥಳದಲ್ಲಿ ಕೂಡಿಬರುವ ಕ್ರಮ ಪ್ರಾರಂಭವಾಗಿತ್ತು. ಅವರ ಸರ್ವಾಂಗ ಹೋಮ, ಯಜ್ಞಗಳಿಗೆ, ಕಾಣಿಕೆ ಅರ್ಪಣೆಗೆ, ಹರಕೆಗಳಿಗೆಲ್ಲ ಒಂದೇ ಸ್ಥಳ ನೇಮಕವಾಗಿತ್ತು. ಈ ಒಂದೇ ಸ್ಥಳದಲ್ಲಿ ನೈವೇದ್ಯ ಸಮರ್ಪಣೆಗಾಗಿ ಅವರು ತಂದದ್ದನ್ನು ಸೇವಿಸುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ:
ಆದರೆ ನೀವು ಎಲ್ಲ ಊರುಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸಿದ ಮೇರೆಗೆ ಪಶುಗಳನ್ನು ಇಷ್ಟಾನುಸಾರವಾಗಿ ಕೊಯ್ದು ಊಟ ಮಾಡಬಹುದು. ಶುದ್ಧರು ಅಶುದ್ಧರು ಜಿಂಕೆ ದುಪ್ಪಿಗಳ ಮಾಂಸವನ್ನು ತಿನ್ನುವ ಪ್ರಕಾರ ಇವುಗಳನ್ನು ತಿನ್ನಬಹುದು. ರಕ್ತವನ್ನು ಮಾತ್ರ ಭುಜಿಸಬಾರದು, ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಮನೆಗಳಲ್ಲಿ ಸೇವಿಸುತ್ತಿದ್ದ ಆಹಾರವು ಅವರ ಆರಾಧನೆಯ ಭಾಗವಾಗಿರಲಿಲ್ಲ. ಆದರೆ ಅದಕ್ಕೂ ಸೇವೆಯ ನಿಯಮಗಳಿದ್ದವು. 14ನೇ ಅಧ್ಯಾಯದಲ್ಲಿ ಶುದ್ಧ ಹಾಗೂ ಅಶುದ್ಧ ಪ್ರಾಣಿಗಳ ಪಟ್ಟಿಯನ್ನು ಕಾಣುತ್ತೇವೆ. ಯಜ್ಞ ಪಶುಗಳಲ್ಲದೆ ಶುದ್ಧವಾದ ಕಾಡು ಪ್ರಾಣಿಗಳನ್ನು ಅವರು ತಿನ್ನಬಹುದಿತ್ತು, ಆದರೆ ರಕ್ತವನ್ನು ಸೇವಿಸಬಾರದೆಂಬ ಕಠಿಣ ನಿಯಮವಿತ್ತು. ದೇವರಿಗೆ ಸಮರ್ಪಿಸುವ ಯಾವುದನ್ನಾದರೂ ಆತನೆದುರಿಗೆ ಒಂದೇ ಸ್ಥಳದಲ್ಲಿ ಸೇವಿಸಬೇಕೆಂಬ ನಿಯಮವೂ ಕೂಡ ಇತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಆದುಕೊಂಡ ಸ್ಥಳವು ನಿಮಗೆ ದೂರವಾದರೆ ಆತನು ನಿಮಗೆ ಅನುಗ್ರಹಿಸಿದ ದನ ಕುರಿಗಳಲ್ಲಿ ಬೇಕಾದಷ್ಟನ್ನು ನಾನು ಅಪ್ಪಣೆ ಕೊಟ್ಟ ಮೇರೆಗೆ ನೀವು ಕೊಯ್ದು ನಿಮ್ಮ ಊರಲ್ಲೇ ಊಟ ಮಾಡಬಹುದು. ಜಿಂಕೆ ದುಪ್ಪಿಗಳನ್ನು ಶುದ್ಧರು ಅಶುದ್ಧರು ತಿನ್ನುವ ಪ್ರಕಾರ ದನ ಕುರಿಗಳನ್ನು ತಿನ್ನಬಹುದು. ಆದರೆ ರಕ್ತವು ಜೀವಾಧಾರವಾದದರಿಂದ ಮಾಂಸದೊಡನೆ ರಕ್ತವನ್ನು ಭುಜಿಸಲೇ ಕೂಡದೆಂಬುದನ್ನು ಜ್ಞಾಪಕದಲ್ಲಿಡಿರಿ. ಪಶು ಮಾಂಸದೊಡನೆ ಅದರ ಜೀವಾಧಾರವಾದದ್ದನ್ನು ತಿನ್ನಬಾರದಷ್ಟೇ, ಅದನ್ನು ಭುಜಿಸದೆ ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ನೀವು ಅದನ್ನು ಭುಜಿಸದೆ ಯೆಹೋವನಿಗೆ ಮೆಚ್ಚುಗೆಯಾಗಿರುವುದನ್ನು ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭವುಂಟಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕಾಂಡ ಪುಸ್ತಕದ 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರು ಅರಣ್ಯದ ಪಾಳೆಯಗಳಲ್ಲಿರುವಾಗ ಅವರು ವಧಿಸುವ ಹೋರಿ, ಕುರಿ, ಆಡು ಇದನ್ನು ಗುಡಾರದ ಬಾಗಿಲಿಗೆ ತಂದು ಅದರ ರಕ್ತವನ್ನು ವೇದಿಯ ಮೇಲೆ ಚಿಮುಕಿಸಿ ಕೊಬ್ಬನ್ನು ಯೆಹೋವನಿಗೆ ಪರಿಮಳವಾಗಿ ಸಮರ್ಪಿಸಬೇಕಾಗಿತ್ತು. ಇದು ಇತರ ದೇವತೆಗಳಿಗೆ ಅವರು ಹೋಮವರ್ಪಿಸದಂತೆ ತಡೆಯುತ್ತಿತ್ತು. ಪ್ರಿಯರೇ, ಅವರು ತಮ್ಮ ದೇಶದಲ್ಲಿ ನೆಲೆನಿಂತ ಮೇಲೆ ಜನರಲ್ಲಿ ಅನೇಕರು ಯೆರೂಸಲೇಮಿನಿಂದ ದೂರದ ಸ್ಥಳಗಳಲ್ಲಿ ವಾಸವಾಗುವರೆಂಬುದು ವಾಸ್ತವ ಸಂಗತಿಯಾಗಿದೆ. ಆದ್ದರಿಂದ ಆಹಾರಕ್ಕಾಗಿ ಪ್ರಾಣಿಯನ್ನು ವಧೆ ಮಾಡುವಾಗ ಪ್ರತಿ ಬಾರಿಯೂ ಅದನ್ನು ಯೆರೂಸಲೇಮಿಗೆ ತರುವುದು ಅಸಾಧ್ಯವಾದದ್ದು. ಆದ್ದರಿಂದ ಅವರು ಆಹಾರಕ್ಕಾಗಿ ಪ್ರಾಣಿಯನ್ನು ತಮ್ಮ ಸ್ಥಳದಲ್ಲಿ ಕೊಲ್ಲಬಹುದೆಂದು, ಆದರೆ ಅದರ ರಕ್ತವನ್ನು ಮಾತ್ರ ಸೇವಿಸಬಾರದೆಂದು ದೇವರು ಹೇಳುತ್ತಾನೆ. ಪ್ರಿಯರೇ, ರಕ್ತವು ಪ್ರಾಣಕ್ಕೆ ಸೂಚಕವಾದ್ದರಿಂದ ಸತ್ಯವೇದದಲ್ಲಿ ಕ್ರಿಸ್ತನ ರಕ್ತಕ್ಕೆ ವಿಶೇಷ ಮಹತ್ವ ಕೊಡಲಾಗಿರುತ್ತದೆ. ಈ ಸಂದೇಶವನ್ನು ಆಲಿಸುವಂಥ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿದೆ. ಈ ಅಮೂಲ್ಯವಾದ ಆಶೀರ್ವಾದವನ್ನು ನಮ್ಮದಾಗಿ ನಾವು ಮಾಡಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿದ ನಿಶ್ಚಯತ್ವವನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ನಮ್ಮ ಜೀವಿತವು ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಇರುತ್ತದೆ. ಆದ್ದರಿಂದ ಅನುದಿನವೂ ಕ್ರಿಸ್ತನು ನಮಗೋಸ್ಕರ ಸಿದ್ಧ ಮಾಡಿದಂಥ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನನ್ನೇ ಹಿಂಬಾಲಿಸೋಣ. ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಈ ರೀತಿಯಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನದಲ್ಲಿ ವಿಧೇಯತೆಯು ದೇವರ ಪ್ರೀತಿಗೆ ತೋರಿಸತಕ್ಕ ಪ್ರತಿಕ್ರಿಯೆಯಾಗಿದೆ. ವಿಧೇಯತೆಯ ಜೀವಿತವು ದೇವರ ಆಶೀರ್ವಾದಕ್ಕೆ ಬಾಧ್ಯವಾಗುತ್ತದೆ. ದೇವರು ಅನುಗ್ರಹಿಸಿದ ಆಶೀರ್ವಾದಗಳನ್ನು ನಮ್ಮದಾಗಿ ಮಾಡಿಕೊಳ್ಳಬೇಕು. ವಿಶ್ವಾಸಿಗಳು ಒಬ್ಬ ವ್ಯಕ್ತಿ ಅಂದರೆ ಯೇಸು ಕ್ರಿಸ್ತನ ಸುತ್ತ ಸೇರಿ ಬರಬೇಕು. ದೇವರಿಗೂ ನಮ್ಮ ಆತ್ಮಕ್ಕೂ ನಡುವೆ ಬರುವ ಸಂಗತಿಯೇ ವಿಗ್ರಹವಾಗಿದೆ ಎಂಬ ಸತ್ಯಗಳನ್ನು ತಿಳಿದುಕೊಂಡೆವಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಈ ಅಮೂಲ್ಯವಾದ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಿದಂಥ ಪ್ರತಿಯೊಬ್ಬ ವೀಕ್ಷಕರ ಜೀವಿತಕ್ಕಾಗಿ ನಿನ್ನ ಬಳಿ ಬೇಡುತ್ತಾ ಇದ್ದೇವೆ. ಸ್ವಾಮಿ, ಎಲ್ಲರನ್ನು ಕರುಣಿಸು. ಅವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಯಾರು ಕಷ್ಟ, ದುಃಖ, ಸಮಸ್ಯೆ, ಕಣ್ಣೀರಿನಲ್ಲಿದ್ದಾರೋ ಅವುಗಳಿಂದ ಬಿಡುಗಡೆಯನ್ನು ಕೊಟ್ಟು ಆತ್ಮಭರಿತರಾಗಿ
ನಿನ್ನನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧಿಸುವುದಕ್ಕೆ ಸಹಾಯ ಮಾಡು. ಹೀಗೆ ಲೋಕದಲ್ಲಿ ಸ್ವಾಮಿ ನಿನ್ನ ವಾಕ್ಯವು ಬಲವಾಗಿ ಸಾರಲ್ಪಡುವಂತೆ ಮತ್ತು ಅನೇಕರು ನಿನ್ನನ್ನು ತಿಳಿದುಕೊಳ್ಳುವಂತೆ ನೀನು ಕಾರ್ಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯಗಳ ಅಧ್ಯಯನದ ಅಭಿವೃದ್ಧಿಗಾಗಿ ನಿಮ್ಮ ಕರೆಗಳು, ಪ್ರಾರ್ಥನೆಗಳು ಬಹಳ ಅಗತ್ಯವಾಗಿದೆ. ಆದ್ದರಿಂದ ತಡ ಮಾಡದೆ ಇಂದೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.